ನಾವು ಅದಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿ ಈ ವಿಧಾನಸಭೆ ಒಳಗಡೆನೆ ನಮ್ಮ ಜೊತೆ ಇದ್ದಂಥವ್ರು ಸುಧಾಕರ್ ಅವರು 5 ವರ್ಷ ಅವಕಾಶ ಇತ್ತು. ಚುನಾವಣೆ ಗೆದ್ದ ಮೇಲೆ 5 ವರ್ಷ ಅವಕಾಶ ಇರ್ತದೆ. ಆ 5 ವರ್ಷನೂ ಅವ್ರ ಕೈಲಿ ಪೂರೈಕೆ ಮಾಡೋಕ್ಕಾಗಿಲ್ಲ. ಮಧ್ಯದಲ್ಲೇ ಅವರು ದೈವಾಧೀನರಾಗಿದ್ದಾರೆ. ನಾವೆಲ್ಲರೂ ತಿಳ್ಕೊಂಡಿದ್ದೀರಿ. ನಾವು ಪ್ರತಿದಿನ ರಾತ್ರಿ ಮಲಗಬೇಕಾದ್ರೆ ಮತ್ತೆ ಬೆಳಗ್ಗೆ ಎದ್ದು ನಾವು ಸಾಧನೆಗಳನ್ನು ಮಾಡಬೇಕು ಅಂತ ಹೊರಟಿರ್ತೀವಿ. ಆದರೆ ನಮ್ಮ ಜೀವನದಲ್ಲಿ ನಮ್ಮ ನೆರಳು ಹೆಂಗೆ ಹಿಂಬಾಲಿಸ್ತದೋ ಸಾವು ಕೂಡ ಮಲಗಿದ್ರು ಬಿಡಲ್ಲ. ಎದ್ದಿದ್ರೆ ಅಲ್ಲ, ಮಲಗಿದ್ರು ಕೂಡ ಸಾವು ನಮ್ಮ ಹಿಂದೆ ಬರ್ತೈತೆ. ಕವಿ ಒಂದು ಮಾತನ್ನ ಹೇಳಿದ್ದಾರೆ, ನಮ್ಗೆ ಬಹಳ ಅಹಂಕಾರ ಬಂದಾಗ, ನಾನೇ ರಾಜ ನಾನೇ ಮಹಾರಾಜ ನನ್ ಬಿಟ್ರೆ ಯಾರು ಇಲ್ಲ ಅಂದಾಗ ಕವಿ ಒಂದು ಮಾತು ಹೇಳ್ತಾನೆ, ಒಂದ್ಸರಿ ನಿನ್ಗೆ ಹಂಗ ಅನ್ಸ್ದಾಗ ಹೋಗಿ ಸ್ಮಶಾನಕ್ಕೆ ಹೋಗಿ ಒಂದು ರೌಂಡ್ ಹಾಕೊಂಬಂದ್ಬಿಡಪ್ಪ. ಅಲ್ಲಿ ಒಂದು ರೌಂಡ್ ಹಾಕಿ ಒಂದು ಅರ್ಧ ಗಂಟೆ ಕಳೆದ್ಬಿಡು. ಹಿಂಗೆಲ್ಲ ಹೇಳ್ದವ್ರು ಯಾರ್ಯಾರು ಇದ್ದಾರೋ ಅಲ್ಲಿ ಏನಾಗಿರ್ತಾರೆ, ಅವ್ರ ಮುಂದೆ ಒಂದು ಕಲ್ಲು ಮಾತ್ರ ಇರ್ತೈತೆ. ಒಂದು ಕಲ್ಲು ಬಿಟ್ಟು ಅವ್ರ ಹೆಸರು ಬಿಟ್ಟು ಬೇರೆ ಏನೂ ಇರಲ್ಲ. ಯಾರೋ ಒಳ್ಳೆ ಕೆಲಸ ಮಾಡಿದ್ರೆ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಒಂದು 4 ಜನ ಹೂವು ಹೋಗಿ ಪ್ರತಿ ವರ್ಷ ಅರ್ಪಣೆ ಮಾಡ್ಬೋದು ಅಷ್ಟೇ, ಒಳ್ಳೆ ಕೆಲಸ ಮಾಡಿದ್ರೆ. ಹಾಗೆ ನಾವಿವತ್ತು ವಿಧಾನಸಭೆಯಲ್ಲಿ ಕೂಡ ಸಂತಾಪ ಒಳ್ಳೆ ಕೆಲಸ ಮಾಡಿರುವಂಥವ್ರಿಗೆ ಅವರನ್ನು ನೆನಪು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅವರ ಆತ್ಮೀಯ ಸ್ನೇಹಿತ ಸುಧಾಕರ್ ಬಗ್ಗೆ ಮಾತಾಡಿದ್ದಾರೆ. ನನಗೂ ಭಾಳ ಸುಧಾಕರ್ ಭಾಳ ಪರಿಚಯ. 2008-09 ನಮ್ಮ ಸರ್ಕಾರ 110 ಸ್ಥಾನ ಬಂತು. 3 ಸ್ಥಾನ ಶಾರ್ಟೇಜ್ ಇತ್ತು ನಮಗೆ. ನಾನು ಜಯನಗರ ನಮ್ಮ ಕೌಂಟಿಂಗ್ ಹತ್ರ ಕೂತಿದ್ದೆ. ಇನ್ನು ನನ್ನ ಕೌಂಟಿಂಗ್ ನಡೀತಾ ಇತ್ತು ನಂದು. ವೆಂಕಯ್ಯನಾಯ್ಡು ಫೋನ್ ಮಾಡಿದ್ರು, ನೀನು ಹೋಗಪ್ಪ ಅಂತ. ಇಲ್ಲ ಸರ್, ನಾನು ಇನ್ನ ಗೆದ್ದೇ ಇಲ್ಲ ಅಂತ. ಗೆಲ್ತೀಯ ನೀನು ಹೋಗು ಅಂತ ಹೇಳಿದ್ರು. ನಾನಾಗ ಸುಧಾಕರ್ ಮತ್ತು ವೆಂಕಟಣ್ಣಪ್ಪನವ್ರ ಮನೆಗೆ ರಾತ್ರಿ 10 ಗಂಟೆಯಲ್ಲಿ ಹೋಗಿ ಕೂತ್ಕೊಂಡೆ. ಮನುಷ್ಯ ಬಾಗಿಲೇ ತೆಗ್ದಿಲ್ಲ. ಬೆಳಗ್ಗೆವರೆಗೂ ಈಚೆಗೆ ಬರಲಿಲ್ಲ. ಬೆಳಗ್ಗೆ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡು ವೆಂಕಟಣ್ಣಪ್ಪ ಅವರಿಬ್ರು ಈಚೆಗೆ ಬಂದರು. ಅಲ್ಲಿ ತುಮಕೂರು ಪರಮೇಶ್ವರ್ ಗೊತ್ತು, ಕಾಫಿ ಡೇ ಇದೆ ಮೇನ್ ರೋಡಲ್ಲಿ. ಆ ಕಾಫಿ ಡೇನಲ್ಲಿ ಕೂತ್ಕೊಂಡು ಅವರಿಬ್ಬರ ಜೊತೆ ಮಾತಾಡಿ ಅವ್ರನ್ನ ನಮ್ಮ 3 ಶಾರ್ಟೇಜ್ ಇತ್ತು, ಇಬ್ಬರನ್ನ ಕರ್ಕೊಂಡು ನಾನು ಬಂದಂತ ಜ್ಞಾಪಕನೂ ಕೂಡ ಇದೆ. ನಮ್ಮ ಸರ್ಕಾರಕ್ಕೆ ಅವತ್ತು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅವತ್ತು ನಮ್ಮ ಸರ್ಕಾರ ಬರುವಂಥದ್ದಕ್ಕೂ ಕೂಡ ಸನ್ಮಾನ್ಯ ಸುಧಾಕರ್ ಅವರು, ಸನ್ಮಾನ್ಯ ವೆಂಕಟಣ್ಣಪ್ಪ ಅವರು ಇಬ್ಬರು ಕೂಡ ಬಹಳ ಸಹಾಯ ಮಾಡಿದ್ದಾರೆ. ಅದನ್ನು ಕೂಡ ನೆನಪು ಮಾಡ್ಕೋಣ. ಅವರು ಸಹಾಯ ಮಾಡಿದ್ದಾರೆ. ಅವರಿಂದ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಆಗಿದ್ರು. ಆಗಾಗ ಸಿಕ್ಕಿದಾಗ ನಾವೆಲ್ಲ ಅವ್ರ ಜೊತೆ ಊಟ ಮಾಡ್ತಾ ಇದ್ದೆ. ಸುಧಾಕರ್, ವೆಂಕಟಣ್ಣಪ್ಪ ನಾವೆಲ್ಲ ಬಹಳ ಬಾರಿ ಅವ್ರ ಜೊತೆ ಊಟಕ್ಕೂ ಹೋಗಿದ್ದೀನಿ. ನಮ್ಮ ಒಳ್ಳೆ ಒಡನಾಟ, ಒಳ್ಳೆ ಸ್ನೇಹಿತರು. ಇಬ್ರು ಇಲ್ಲ ಅಂದ್ರೆ ನೋಡಿ, ಇಬ್ರು ಒಂಥರ ಅಕ್ಕ ಬಕ್ಕರ ತರ ಇದ್ರು. ಇಬ್ರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಬಯಸ್ತೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರ ನೆನಪಲ್ಲಿ ನೀರಾವರಿ ಯೋಜನೆಯನ್ನ ತರ್ತೀನಿ ಅಂತ. ಒಳ್ಳೆ ಕಾರ್ಯ. ಈ ತರ ಒಳ್ಳೆ ಯಾವುದೋ ಒಂದು ಆಸೆ ಇಟ್ಕೊಂಡು ಅವರು ಅದ ಸಾಧನೆ ಮಾಡಕ್ಕಾಗದೆ ಸತ್ತಿರ್ತಾರೆ. ಸೊ ಆ ಸಾಧನೆ ಮಾಡಿದಾಗ ನಿಜಕ್ಕೂ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನನ್ಗನ್ಸ್ತೈತೆ. ಆ ಕೆಲಸ ಮಾಡಿ ಒಳ್ಳೇದು ಅಂತ ಅನ್ಸುತ್ತೆ.